ನಮಸ್ಕಾರ ಸ್ನೇಹಿತರೆ, ನಾನ್ ನಿಮ್ಮ ನೇಹ. ನಾನೀ ಪ್ರೀತಿಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಕೋರ್ತೀನಿ. ಇನ್ಫರ್ಟಿಲಿಟಿ ಅಥವಾ ಬಂಜೆತನ ದಿನದಿಂದ ದಿನಕ್ಕೆ ನಮ್ಮ ದೇಶದಲ್ಲಿ ಈ ಸಮಸ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇಂದು ಇನ್ಫರ್ಟಿಲಿಟಿಯಿಂದ ಬಳಲ್ತಾ ಇರೋ ಎಲ್ಲಾ ಪೇಷಂಟ್ಗಳಿಗೂ ಎಷ್ಟೋ ವರ್ಷದಿಂದ ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಾ ಇರೋರ್ಗೆ ಒಂದ್ ಅಡ್ವೈಸ್ ಅಥವಾ ಒಂದೇ ಸಲಹೆ ಕೊಡ್ತಾರೆ. ಅದು IVF ಅಂದ್ರೆ ಟೆಸ್ಟ್ ಟ್ಯೂಬ್ ಬೇಬಿ ಮಾಡ್ಕೊಳ್ಳಿ ಅಂತ. ಆದ್ರೆ IVF ಮಾಡ್ಸಿದ ಮೇಲೂ ಕೂಡ ಎಷ್ಟೋ ಜನರ ಜೀವನ ನಿರಾಸೆಲ್ಲೇ ಮುಳುಗೋಗತ್ತೆ. ಆದ್ರೆ ಸ್ನೇಹಿತರೆ, ನಮ್ಮ ಮಹಾನ್ ಆಯುರ್ವೇದ ಅಥವಾ ಮಹಾನ್ ಶಕ್ತಿಯ ಹೆಸರು ಎಷ್ಟೇ ದೊಡ್ಡ ನಿರಾಸೆ ಇದ್ರೂ ಅದನ್ನ ಆಸೆಯಾಗಿ ಬದಲಾಯಿಸೋಕೆ ಪ್ರಯತ್ನಿಸುತ್ತೆ. ಈ ಮಹಾನ್ ಆಯುರ್ವೇದಿಕ್ ತಾಕತ್ತಿನ ಹೆಸರೇ ಈ ಕುಲ್ವರ್ಧಕ್ ಆಯುರ್ವೇದಿಕ್ ಔಷಧಿ ಇದೆಯಲ್ಲ. ಇದು ಬಂಜೆತನದ ಸಮಸ್ಯೆಯಿಂದ ನರಳ್ತಾ ಇರೋ ಸಾಕಷ್ಟು ನಿರಾಸೆಯ ದಂಪತಿಗಳಿಗೆ ಮತ್ತೊಮ್ಮೆ ಇದು ಭರವಸೆ ಕೊಟ್ಟಿದೆ. ಕುಲ್ವರ್ಧಕ್ ಔಷಧಿಯ ಬಗ್ಗೆ ಹೆಚ್ಚು ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಸ್ಟುಡಿಯೋದಲ್ಲಿ ಆಸೀನರಾಗಿದ್ದಾರೆ ಡಾಕ್ಟರ್ ದಿವ್ಯಾ. ನಮಸ್ತೆ ಡಾಕ್ಟರ್ ದಿವ್ಯಾ. ನಮಸ್ಕಾರ ಡಾಕ್ಟರ್ ದಿವ್ಯಾ, ನಮಗೆಲ್ಲದಕ್ಕಿಂತ ಮೊದಲು ಇದನ್ನ ಹೇಳಿ, ಆಯುರ್ವೇದದ ಪ್ರಕಾರ ಬಂಜೆತನದ ಸಮಸ್ಯೆಗೆ ಮುಖ್ಯವಾದ ಕಾರಣ ಏನಿರ್ಬೋದು ಮತ್ತಿದರ ಚಿಕಿತ್ಸೆನ ಹೇಗ್ ಮಾಡಿಸ್ಬೇಕು? ನೋಡಿ, ಆಯುರ್ವೇದದ ಪ್ರಕಾರ ಗರ್ಭಧಾರಣೆಯ ಪ್ರಕ್ರಿಯೆ ಸ್ತ್ರೀ ಮತ್ತು ಪುರುಷರಲ್ಲಿ ಶುಕ್ರಧಾತುಗೆ ಸಂಬಂಧಿಸಿರುತ್ತೆ. ಶುಕ್ರಧಾತುವಿಂದನೇ ಸ್ತ್ರೀನಲ್ಲಿ ಓವಂ ಮತ್ತು ಪುರುಷರಲ್ಲಿ ಸ್ಪರ್ಮ್ ನಿರ್ಮಾಣ ಆಗತ್ತೆ. ಈ ಶುಕ್ರಧಾತು 6 ಅನ್ಯ ಧಾತುಗಳಿಂದ ಸೇರಿ ಆಗುವಂಥದ್ದು. ಆ 6 ಧಾತುಗಳು ಯಾವುದು ಅಂದ್ರೆ ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ ಮತ್ತು ಮಜ್ಜೆ. ಈ 6 ಧಾತುಗಳಿಂದ ಶುಕ್ರಧಾತುವಿನ ನಿರ್ಮಾಣ ಮತ್ತು ಪೋಷಣೆ ಆಗತ್ತೆ. ಈ 6 ಧಾತುಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ಸಮಸ್ಯೆ ಕಾಣಿಸ್ಕೊಂಡ್ರು ಆಗ ಶುಕ್ರಧಾತುವಿನಲ್ಲೂ ಸಮಸ್ಯೆ ಉತ್ಪನ್ನ ಆಗತ್ತೆ. ಇದೇ ಕಾರಣಕ್ಕೆ ಇನ್ಫರ್ಟಿಲಿಟಿ ಮತ್ತು ಬಂಜೆತನದ ಸಮಸ್ಯೆ ಕಾಣಿಸುತ್ತೆ. ಆಯುರ್ವೇದದಲ್ಲಿ ಹೇಳಲಾಗಿದೆ, ದೋಷಧಾತು ಮಲಮೂಲಂ ಹಿ ಶರೀರಂ. ಇದರ ಅರ್ಥ ದೋಷಧಾತು ಮತ್ತು ಮಲದಿಂದನೇ ನಮ್ಮ ಶರೀರ ನಿರ್ಮಾಣ ಆಗಿರೋದು. ಇದರಲ್ಲಿ ಯಾವುದೇ ಧಾತುವಿನ ಪ್ರಮಾಣ ನಮ್ಮ ದೇಹದಲ್ಲಿ ಜಾಸ್ತಿ ಆದ್ರೂ ಇಲ್ಲ ಕಡಿಮೆ ಆದ್ರೂ ಆಗ ಬಹಳಷ್ಟು ಸಮಸ್ಯೆಗಳು ಉತ್ಪತ್ತಿಯಾಗತ್ತೆ. ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಇದೇ ಸಮಸ್ಯೆಗಳಲ್ಲಿ ಒಂದಾಗಿರುತ್ತೆ. ಡಾಕ್ಟರ್ ದಿವ್ಯಾ, ಇವತ್ತು ಇನ್ಫರ್ಟಿಲಿಟಿಯಿಂದ ತೊಂದರೆಗೊಳಗಾಗಿರೋರು ಜಾಸ್ತಿ ಪೇಷಂಟ್ಸ್ಗಳಿಗೆ ಗುಣಪಡಿಸೋ ಹೆಸರಿನಲ್ಲಿ ಒಂದೇ ಸಲಹೆ, ಒಂದೇ ಅಡ್ವೈಸ್ ಅನ್ನ ಕೊಡ್ತಾರೆ. ಅದು IVF ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಮಾಡ್ಕೊಳ್ಳಿ ಅಂತ. ಈ ಚಿಕಿತ್ಸೆಗೋಸ್ಕರ ಲಕ್ಷಾಂತರ ರೂಪಾಯಿ ಸುರಿದ ಮೇಲೂ ಕೂಡ ಕೆಲವೊಬ್ರು ನಿರಾಸೆಗೊಳಗಾಗ್ತಾರೆ. ಹಾಗಾದ್ರೆ ಡಾಕ್ಟರ್ ದಿವ್ಯಾ, ಈ ಕುಲ್ವರ್ಧಕ್ ಔಷಧಿನ ಬಳಸಿ ನಿರಾಸೆಗೊಂಡಿರೋ ದಂಪತಿಗಳಿಗೆ ಮತ್ತೆ ಸಂತೋಷದ ದಾರಿಯನ್ನ ತೋರಿಸಬಹುದಾ? ಖಂಡಿತ. ಇವತ್ತು ಬಹಳ ಜನ ಸಂತಾನ ಇಲ್ದೋರು, ಯಾರು ಬಹಳ ವರ್ಷಗಳಿಂದ ಚಿಕಿತ್ಸೆಯಲ್ಲಿ ಫಲ ಹೊಂದಿಲ್ವೋ ಅವರು ಆಸೆನೆ ಬಿಟ್ಬಿಟ್ಟಿದ್ರು. ಅವರು ತಂದೆ ತಾಯಿ ಆಗ್ತೀವಿ ಅನ್ನೋ ಕನಸನ್ನೇ ಕಳ್ಕೊಂಡ್ಬಿಟ್ಟಿದ್ರು. ಆದ್ರೆ ಇವತ್ತು ಕುಲ್ವರ್ಧಕ್ ಇಂತಹ ಎಷ್ಟೋ ಜನ ಸಂತಾನ ಇಲ್ದೇ ಇರೋ ದಂಪತಿಗಳ ಜೀವನವನ್ನ ಸಂತೋಷದಿಂದ ತುಂಬಿಟ್ಟಿದೆ. ಡಾಕ್ಟರ್ ದಿವ್ಯಾ, ಕುಲ್ವರ್ಧಕ್ ಔಷಧಿಯ ನಿರ್ಮಾಣ 2 ವಿಧವಾದ ರೂಪದಲ್ಲಿ ಮಾಡಲಾಗಿದೆ. ಒಂದು ಕುಲ್ವರ್ಧಕ್ ಫಾರ್ ಮೇಲ್, ಕುಲ್ವರ್ಧಕ್ ಫಾರ್ ಫೀಮೇಲ್. ಯಾಕೆ ಈ ರೀತಿ ಮಾಡಲಾಗಿದೆ ಮತ್ತೆ ಮೇಲ್ ಅಥವಾ ಫೀಮೇಲ್ ಮಧ್ಯೆ ಇರುವಂತಹ ಇನ್ಫರ್ಟಿಲಿಟಿ ಸಮಸ್ಯೆಗೆ ಹೇಗೆ ಲಾಭದಾಯಕವಾಗಿದೆ? ನೀವಿದ್ರ ಬಗ್ಗೆ ಇನ್ನೂ ಚೆನ್ನಾಗಿ ವಿವರಿಸಿ ಹೇಳ್ತೀರಾ? ಖಂಡಿತ. ಮೊದಲನೇದಾಗಿ ನಾನು ನಿಮ್ಗೆ ಕುಲ್ವರ್ಧಕ್ ಫಾರ್ ಫೀಮೇಲ್ ಮೆಡಿಸಿನ್ ಬಗ್ಗೆ ತಿಳಿಸ್ತೀನಿ. ಕುಲ್ವರ್ಧಕ್ ಫಾರ್ ಫೀಮೇಲ್ ಕಿಟ್ ಅಲ್ಲಿ ನಿಮಗೆ 4 ತಿಂಗಳ ಕೋರ್ಸ್ ಸಿಗುತ್ತೆ ಮತ್ತು ಈ ಮೆಡಿಸಿನ್ ಫೀಮೇಲ್ ಫರ್ಟಿಲಿಟಿ ಮೇಲೆ ಯಾವ್ಯಾವ ವಿಷಯದಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ನಾನ್ ನಿಮ್ಗೆ ವಿಸ್ತಾರವಾಗಿ ತಿಳಿಸ್ತೀನಿ. ಮೊದಲನೇದಾಗಿ PCOD ಅಥವಾ PCOS ಬಗ್ಗೆ ತಿಳಿಸ್ತೀನಿ. PCOD ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್. ಇದರ ಕಾರಣದಿಂದ ಹೆಣ್ಣು ಮಕ್ಕಳ ಬಾಡಿಯಲ್ಲಿ ಚಿಕ್ಕ ಚಿಕ್ಕ ಸಿಸ್ಟ್ಗಳಾಗತ್ತೆ. ಈ ಕಾರಣದಿಂದ ಮೊಟ್ಟೆಗಳು ಸರಿಗೆ ಮೆಚ್ಯೂರ್ ಆಗಿರಲ್ಲ ಮತ್ತು ರಪ್ಚರ್ ಆಗಿರಲ್ಲ. ಈ ಕಾರಣದಿಂದ ಫಿಮೇಲ್ ಅಲ್ಲಿ ಓವ್ಯುಲೇಷನ್ ಪೀರಿಯಡ್ ಅಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಇದೇ ಕಾರಣದಿಂದ ಅವರು ಕನ್ಸೀವ್ ಆಗಕ್ಕಾಗಲ್ಲ ಮತ್ತು ಕೆಲವು ತಿಂಗಳವರೆಗೂ ಚಿಕಿತ್ಸೆ ತಗೊಂಡ್ಮೇಲೂ ಫಿಮೇಲ್ಗೆ ರಿಸಲ್ಟ್ ಸಿಗದೇ ಇದ್ದಾಗ ಡಾಕ್ಟರ್ ಅವ್ರಿಗೆ IVF ಮಾಡಿಸುವಂತ ಸಲಹೆ ಕೊಡ್ತಾರೆ. ಆದ್ರೆ ಈಗ ಆಯುರ್ವೇದದಲ್ಲಿ ಇದಕ್ಕೂ ಟ್ರೀಟ್ಮೆಂಟ್ ಇದೆ. ಕುಲ್ವರ್ಧಕ್ ಫಾರ್ ಫೀಮೇಲ್ ಮೆಡಿಸಿನ್ಸ್ ಲೇಡೀಸ್ ನಲ್ಲಿ PCOD ಸಮಸ್ಯೆಗೆ ತುಂಬಾ ಲಾಭದಾಯಕವಾಗಿದೆ. ಇವಾಗ ನಮ್ಗೆಲ್ಲ ಬಹಳ ಮಹಿಳೆಯರಿಂದ ಕಾಲ್ಸ್ ಬರುತ್ತೆ. ಅವ್ರಿಗೆಲ್ಲ ಬಹಳ ವರ್ಷಗಳಿಂದ PCOD ಸಮಸ್ಯೆ ಕೂಡ ಇದೆ ಮತ್ತು ಕುಲ್ವರ್ಧಕ್ ಫಾರ್ ಫೀಮೇಲ್ ಮೆಡಿಸಿನ್ ನ 4 ತಿಂಗಳು ಉಪಯೋಗಿಸೋದ್ರಿಂದ ಅವರು ತಾಯಿಯಾಗೋ ಕನ್ಸು ನನ್ಸಾಗತ್ತೆ. ಸೊ ನೀವು ಸಹ ಈ PCOD ಅಥವಾ PCOS ಪ್ರಾಬ್ಲಮ್ ಇಂದ ಬಳಲ್ತಾ ಇದ್ರೆ ಒಂದ್ ಕೆಲ್ಸ ಮಾಡಿ, ತಡ ಮಾಡದೆ ನೀವು ಇವತ್ತೇ ಆರ್ಡರ್ ಮಾಡಿ ಕುಲ್ವರ್ಧಕ್ ಫಾರ್ ಫೀಮೇಲ್ ಕ್ಯಾಟ್ ಮತ್ತೆ ನಿಮ್ಮ ತಾಯಿ ಆಗುವ ಕನಸನ್ನ ನನಸು ಮಾಡಿಕೊಳ್ಳಿ. ಡಾಕ್ಟರ್ ವಿದ್ಯಾ, ಕುಲ್ವರ್ಧಕ್ ಫಾರ್ ಫೀಮೇಲ್ ಮೆಡಿಸಿನ್ ಒಂದು ಇನ್ಫರ್ಟಿಲಿಟಿ ಮತ್ತೆ ಇನ್ಯಾವ್ಯಾವ ಸಮಸ್ಯೆಗೆ ಕೆಲಸ ಮಾಡುತ್ತೆ? PCOD ನಂತರ ನಾನ್ ಮಾತಾಡ್ತಿರೋದು ಎಗ್ ಪ್ರಾಬ್ಲಮ್ ಬಗ್ಗೆ.
ಒಬ್ಬ ಹೆಣ್ಣು ಮಗಳಲ್ಲಿ ಹೆಲ್ದಿ ಎಗ್ನ ಸೈಜ್ 18 ಇಂದ 21 ಇರ್ಬೇಕಾಗತ್ತೆ. ಕೆಲವೊಬ್ರು ಹೆಣ್ಮಕ್ಳು ಎಕ್ಸ್ ನ ಪ್ರಾಬ್ಲಮ್ ಇಂದಾನು ಕನ್ಸೀವ್ ಆಗೋದಕ್ ಸಾಧ್ಯ ಆಗಲ್ಲ. ಎಕ್ಸ್ ಪ್ರಾಪರ್ ಟೈಮ್ ಅಲ್ಲಿ ರಪ್ಚರ್ ಆಗದೆ ಇರೋದು, ಎಗ್ ನ ಸೈಜ್ಗಳು ದೊಡ್ಡದು ಅಥವಾ ಚಿಕ್ಕದಾಗಿರೋದು, ಅಥವಾ ಎಗ್ಸ್ ನ ಪೂರ್ ಕ್ವಾಲಿಟಿ ಆಗಿರೋದು, ಈ ಎಲ್ಲಾ ಸಮಸ್ಯೆಗಳ ನಿವಾರಣೆಗೆ ಕುಲ್ವರ್ಧಕ್ ಫಾರ್ ಫಿಮೇಲ್ ಮೆಡಿಸಿನ್ ಕಿಟ್ ತುಂಬಾ ಲಾಭದಾಯಕ. ಮೂರನೇ ಸಮಸ್ಯೆ ಬ್ಲಾಕೇಜ್ ಇನ್ ಫಿಲೋಪಿಯನ್ ಟ್ಯೂಬ್. ಪ್ರತಿ ಹೆಣ್ಣುಮಗಳ ಬಾಡಿಲಿ 2 ಫಿಲೋಪಿಯನ್ ಟ್ಯೂಬ್ಸ್ ಇರುತ್ತೆ. ಈ ಟ್ಯೂಬ್ಗಳು ಒಂದು ರೀತಿಯ ದಾರಿ ಆಗಿರುತ್ತೆ. ಹೇಗೆ ಅಂದ್ರೆ ಓವ್ಯುಲೇಷನ್ ಟೈಮ್ ಅಲ್ಲಿ ಎಗ್ ರೊಟೇಟ್ ಆಗ್ತಾ ಯೂಟ್ರಸ್ ವರ್ಗೂ ತಲುಪುತ್ತೆ. ಕೆಲವೊಂದ್ಸಲ ಫಿಲೋಪಿಯನ್ ಟ್ಯೂಬ್ ಅಲ್ಲಿ ಬ್ಲಾಕೇಜಸ್ ಇರೋದ್ರಿಂದ ಫೀಮೇಲ್ಸ್ ಕನ್ಸೀವ್ ಆಗಲ್ಲ. ಅಂಥ ಫೀಮೇಲ್ಸ್ ಕೂಡ ಕುಲ್ವರ್ಧಕ್ ಫಾರ್ ಫಿಮೇಲ್ ಕಿಟ್ ನ ಬಳಸ್ಕೊಂಡು ಈ ಸಮಸ್ಯೆಗೆ ಪರಿಹಾರ ಕಂಡ್ಕೋಬಹುದು. 4ನೇ ಸಮಸ್ಯೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರೋದು. ಬಹಳಷ್ಟು ಹೆಣ್ಮಕ್ಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಯಾವ ಹೆಣ್ಮಕ್ಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೋ ಅವ್ರಿಗೆ ಪೀರಿಯಡ್ಸ್ ಅಲ್ಲಿ ಸಮಸ್ಯೆ ಶುರುವಾಗತ್ತೆ. ಹೇಗಂದ್ರೆ ಪೀರಿಯಡ್ಸ್ ಟೈಮ್ಗೆ ಆಗದೆ ಇರೋದು, ಪೀರಿಯಡ್ ಸರಿಯಾಗಿ ಆಗದೆ ಇರೋದು, ಅಥವಾ ಆಗದೇನೆ ಇರೋದು. ಈ ಲಕ್ಷಣಗಳೆಲ್ಲ ಕಾಣಿಸ್ಕೊಳ್ಳೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ. ಬಹಳಷ್ಟು ಹೆಣ್ಮಕ್ಳಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ದಾಗ ಅವ್ರಿಗೂ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗತ್ತೆ. ಮತ್ತು ಇದರ ಪರಿಹಾರಕ್ಕಾಗಿ ಕುಲ್ವರ್ಧಕ್ ಫಾರ್ ಫಿಮೇಲ್ ಮೆಡಿಸಿನ್ ಇಂಥ ಹೆಣ್ಮಕ್ಳಿಗೆ ರಾಮಬಾಣ ಅಂತ ಹೇಳ್ಬೋದು. ಈ ಮೆಡಿಸಿನ್ ಅಲ್ಲಿ ಎಂತಹ ಅಪರೂಪದ ಮೂಲಿಕೆಗಳನ್ನ ಬಳಸಿದ್ದಾರೆ ಅಂದ್ರೆ ಅವುಗಳು ಇಂಬ್ಯಾಲೆನ್ಸ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡುತ್ತೆ. ಇದರಿಂದ ಲೇಡೀಸ್ ಬೇಗ ಕನ್ಸೀವ್ ಆಗ್ಬಹುದು. ಹಾಗಾಗಿ ಇದೇ ಸಮಸ್ಯೆಗಳಾಗತ್ತೆ ಫಿಮೇಲ್ ಫರ್ಟಿಲಿಟಿಲಿ. ಅದಕ್ಕೆ ಕುಲ್ವರ್ಧಕ್ ಆಯುರ್ವೇದಿಕ್ ಮೆಡಿಸನ್ ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಡಾಕ್ಟರ್ ದಿವ್ಯಾ, ನಾವಿನ್ನೂ ಮುಂದೆ ಹೋಗೋಕ್ ಮುಂಚೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಅದು ಕುಲ್ವರ್ಧಕ್ ಫಾರ್ ಫಿಮೇಲ್ ಮತ್ತೆ ಕುಲ್ವರ್ಧಕ್ ಫಾರ್ ಮೇಲ್ ಅಲ್ಲಿ ಅಂಥದ್ ಏನ್ ವಿಶೇಷತೆ ಇದೆ? ಆ ಕಾರಣದಿಂದ ಇನ್ಫರ್ಟಿಲಿಟಿಯಿಂದ ಬಳಲ್ತಾ ಇರೋಂತ ದಂಪತಿಗಳಿಗೆ ಅಷ್ಟೊಂದು ರಿಸಲ್ಟ್ ಸಿಗ್ತಾ ಇದೆ. ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೇಹಾ ಅವ್ರೆ. ನಾನು ಎಲ್ಲ ವೀಕ್ಷಕರಿಗೂ ಹೇಳೋಕ್ ಇಚ್ಛೆ ಪಡ್ತೀನಿ, ಕುಲ್ವರ್ಧಕ್ ಮೆಡಿಸಿನ್ ಫಾರ್ ಮೇಲ್ ಹಾಗೂ ಕುಲ್ವರ್ಧಕ್ ಮೆಡಿಸಿನ್ ಫಾರ್ ಫಿಮೇಲ್ ನ ನಿರ್ಮಾಣ ಆಯುರ್ವೇದದ ಬಹು ಪ್ರಾಚೀನ ವಿಧಿಯ ಪ್ರಕಾರನೇ ಮಾಡಿರೋದು. ಇದರ ನಿರ್ಮಾಣ ವಿಧಿಯಲ್ಲಿ ಆಯುರ್ವೇದದ ಪ್ರತಿ ವಿಧಾನದ ಬಗ್ಗೆ ಬಹಳ ಹುಷಾರಾಗಿ ಗಮನ ಹರಿಸಿದ್ದಾರೆ. ಹೇಗೆ ಅಂದ್ರೆ ಯಾವ ಮೂಲಿಕೆಯನ್ನ ಯಾವಾಗ ಯಾವ ರೀತಿ ತಗೋಬೇಕು, ಯಾವ ಮೂಲಿಕೆಯನ್ನ ಎಷ್ಟು ಪ್ರಮಾಣ ಯಾವ ಭಾಗ ತಗೋಬೇಕು, ಯಾವ ಮೂಲಿಕೆಯನ್ನ ಅರೆದು ಮಿಕ್ಸ್ ಮಾಡ್ಬೇಕು, ಯಾವ ಮೂಲಿಕೆಯ ಇಷ್ಟೇ ಪ್ರಮಾಣ ಸೇರಿಸಬೇಕು. ಇದೇ ಕಾರಣದಿಂದ ಇವತ್ತು 2 ಔಷಧಿಗಳು ಅಂದ್ರೆ ಕುಲ್ವರ್ಧಕ್ ಫಾರ್ ಮೇಲ್ ಮತ್ತು ಕುಲ್ವರ್ಧಕ್ ಫಾರ್ ಫಿಮೇಲ್ ಮೆಡಿಸಿನ್ಸ್ ಇನ್ಫರ್ಟಿಲಿಟಿ ಕೇಸಸ್ ಅಲ್ಲಿ ಬಹಳ ಉಪಯೋಗಕ್ಕೆ ಬಂದು ತುಂಬಾ ಎಫೆಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ನಾನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯಾವ ಇನ್ಫರ್ಟೈಲ್ ಕಪಲ್ಸ್ ಬಹಳ ವರ್ಷದ ಚಿಕಿತ್ಸೆ ನಂತರನು ಯಾರು ನಂಬಿಕೆ ಕಳ್ಕೊಂಡಿರ್ತಾರೋ, ತಾವು ತಂದೆ ತಾಯಿ ಆಗ್ತೀವಿ ಅನ್ನೋ ಕನ್ಸು ಪೂರ್ತಿ ಆಗಲ್ಲ ಅನ್ಕೊಂಡಿರ್ತಾರೋ ಅವರು ಕುಲ್ವರ್ಧಕ್ ಫಾರ್ ಫಿಮೇಲ್ ಮತ್ತು ಕುಲ್ವರ್ಧಕ್ ಫಾರ್ ಮೇಲ್ ಮೆಡಿಸನ್ ನ ಒಪ್ಕೊಂಡು ಅಂತ ಕಪಲ್ಸ್ ಕೂಡ ತಮ್ಮ ತಂದೆ ತಾಯಿ ಆಗ್ತೀವಿ ಅನ್ನೋ ಕನಸನ್ನು ನನಸು ಮಾಡ್ಕೊಂಡಿದ್ದಾರೆ. ಸೊ ನೀವು ಈಗ ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಅಥವಾ ಇತರೆ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ, ಮತ್ತೆ ಎಷ್ಟೋ ವರ್ಷದ ಪ್ರಯತ್ನದಿಂದ ನಿರಾಸೆಗೊಳಗಾಗಿದ್ರೆ, ಮತ್ತೆ ಡಾಕ್ಟರ್ಸ್ ನಿಮ್ಗೆ IVF ಮಾಡಿಸ್ಕೊಳ್ಳಿ ಅಂತ ಸಲಹೆ ಕೊಡ್ತಿದ್ರೆ, ನೀವು IVF ಮಾಡ್ಸೋಕು ಮುಂಚೆ 1 ಸಲ ಆಯುರ್ವೇದ ಮೆಡಿಸಿನ್ ಜೊತೆ ಕೈ ಜೋಡಿಸಿ ಮತ್ತೆ ಕುಲ್ವರ್ಧಕ್ನ ನಿಮ್ಮದಾಗಿಸಿ. ಯಾಕೆಂದ್ರೆ ಆಯುರ್ವೇದದಲ್ಲಿ ಈಗ ಇನ್ಫರ್ಟಿಲಿಟಿ ಅನ್ನೋ ಸಮಸ್ಯೆಗಳಿಗೀಗ ಪರಿಹಾರ ಇದೆ. ಡಾಕ್ಟರ್ ದಿವ್ಯಾ, ಕುಲ್ವರ್ಧಕ್ ಮೇಲ್ ಮೆಡಿಸಿನ್ ಮೇಲ್ ಇನ್ಫರ್ಟಿಲಿಟಿ ಸಮಸ್ಯೆಗಳಲ್ಲಿ ಯಾವ ರೀತಿ ಲಾಭದಾಯಕವಾಗಿದೆ? ಮತ್ತೆ ನೀವು ನಮ್ ಪ್ರೇಕ್ಷಕರಿಗೆ ಇದ್ರ ಬಗ್ಗೆ ಹೆಚ್ಚಾಗಿ ತಿಳಿಸ್ಕೊಡ್ಬೋದಾ? ಹಾ, ಖಂಡಿತ. ಕುಲ್ವರ್ಧಕ್ ಫಾರ್ ಮೇಲ್ ಮೆಡಿಸಿನ್ ನ ನಿರ್ಮಾಣ ಮೇಲ್ ಫರ್ಟಿಲಿಟಿಯ ಯಾವ ಸಮಸ್ಯೆಯನ್ನ ಗಮನದಲ್ಲಿಟ್ಕೊಂಡ್ ಮಾಡಿದ್ದಾರೆ ಅನ್ನೋದನ್ನ ನಾನ್ ನಿಮ್ಗೆ ಅದ್ರ ಬಗ್ಗೆ ವಿವರವಾಗಿ ತಿಳಿಸ್ತೀನಿ. ಎಲ್ಲದಕ್ಕೂ ಮೊದಲು ಲೋ ಸ್ಪರ್ಮ್ ಕೌಂಟ್. ಒಬ್ಬ ಹೆಲ್ದಿ ಮೇಲ್ನ ಒಳಗೆ ಮಿನಿಮಮ್ 60 ಮಿಲಿಯನ್ ಸ್ಪರ್ಮ್ ಕೌಂಟ್ ಇರ್ಬೇಕಾಗತ್ತೆ. ಈ ಕೌಂಟ್ ಅಲ್ಲಿ ಕೂಡ 50% ಆಕ್ಟಿವ್ ಮತ್ತೆ ಮೊಟೈಲ್ ಆಗಿರ್ಬೇಕಾಗತ್ತೆ. ಅಂದ್ರೆ ಹೆಲ್ದಿ ಆಗಿರ್ಬೇಕಾಗತ್ತೆ, ಪೌಷ್ಟಿಕವಾಗಿರ್ಬೇಕಾಗತ್ತೆ. ಒಂದ್ ವೇಳೆ ಸೀಮನ್ ಅನಾಲಿಸಿಸ್ ಟೆಸ್ಟ್ ನಲ್ಲಿ 60 ಮಿಲಿಯನ್ ಗಿಂತ ಕಡಿಮೆ ಸ್ಪರ್ಮ್ ಕೌಂಟ್ ಬಂದ್ರೆ ಇದು ಒಂದು ಸಮಸ್ಯೆ ಆಗ್ಬೋದು. ಇದರಿಂದಾನು ಇನ್ಫರ್ಟಿಲಿಟಿ ಸಮಸ್ಯೆ ಬರಬಹುದು. ಆದ್ರೆ ಈಗ ಹೆದ್ರೋ ಅಗತ್ಯ ಇಲ್ಲ. ಆಯುರ್ವೇದದಲ್ಲಿ 100% ಪರಿಹಾರ ಸಿಗತ್ತೆ. ಇನ್ನೊಂದು ಸಮಸ್ಯೆ ಅಂದ್ರೆ ಏಜೋಸ್ಪರ್ಮಿಯಾ. ಇದರಲ್ಲಿ ಸ್ಪರ್ಮ್ ನಿಲ್ಲಾಗಿರೋದು ಇಲ್ಲ ಪೂರ್ತಿಯಾಗಿ ಇಲ್ದೇ ಇರೋದು. ಯಾವ ಮೇಲ್ನ ಸೀಮನ್ಸ್ ಅಲ್ಲಿ ಸ್ಪರ್ಮ್ಸ್ ನಿಲ್ಲಾಗಿರುತ್ತೋ ಕುಲ್ವರ್ಧಕ್ ಫಾರ್ ಮೇಲ್ ಆಯುರ್ವೇದಿಕ್ ಮೆಡಿಸಿನ್ ನ ಪ್ರಯೋಗ ಮಾಡಿ ಈ ಸಮಸ್ಯೆಯಿಂದನೂ ಪರಿಹಾರ ಕಂಡ್ಕೋಬಹುದಾಗಿದೆ. ಯಾಕಂದ್ರೆ ಆಯುರ್ವೇದದಲ್ಲಿ ಈ ಸಮಸ್ಯೆಗೆ ಪರಿಪೂರ್ಣ ಚಿಕಿತ್ಸೆ ಸಿಗತ್ತೆ. ಇದನ್ನ ಹೊರತುಪಡಿಸಿ ಪುರುಷರಲ್ಲಿ ಇನ್ಫರ್ಟಿಲಿಟಿಯ ಬಹಳಷ್ಟು ಸಮಸ್ಯೆನೂ ಕಾಣಿಸ್ಕೊಳ್ಳುತ್ತೆ. ಅದನ್ನ ಗಮನದಲ್ಲಿಟ್ಕೊಂಡು ಕುಲ್ವರ್ಧಕ್ ಫಾರ್ ಮೇಲ್ ಮೆಡಿಸಿನ್ ನ ನಿರ್ಮಾಣ ಮಾಡಲಾಗಿದೆ. ಹಾಗಾದ್ರೆ ಡಾಕ್ಟರ್ ದಿವ್ಯಾ, ಹೀಗೆ ಹೇಳೋದು ತಪ್ಪಾಗೋದಿಲ್ಲ ಅನ್ಸುತ್ತೆ.
ಕುಲ್ವರ್ಧಕ್ ಫಾರ್ ಮೇಲ್ ಮೆಡಿಸಿನ್ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಅದರಲ್ಲೂ ಇನ್ಫರ್ಟಿಲಿಟಿಯಿಂದ ಬಳಲ್ತಾ ಇರುವಂತವ್ರಿಗೆ ಮತ್ತೆ ಗಂಡಸರಿಗೆ ಇದು ತುಂಬಾ ಲಾಭದಾಯಕ. ಹಾ ಖಂಡಿತ, ಕುಲ್ವರ್ಧಕ್ ಮೆಡಿಸಿನ್ಸ್ ಇನ್ಫರ್ಟೈಲ್ ಕಪಲ್ಸ್ಗೆ ಬಹಳಷ್ಟು ಸೇಫ್ ಮತ್ತೆ ಎಫೆಕ್ಟಿವ್ ಮೆಡಿಸಿನ್ ಆಗಿದೆ. ಡಾಕ್ಟರ್ ದಿವ್ಯಾ, ಈಗ ಬಂದಿದೆ ನಮ್ಮ ಪ್ರೇಕ್ಷಕರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಸಮಯ. ಈಗ ನಮ್ಮ ಮೊದಲನೇ ಪ್ರಶ್ನೆನ ಕಳ್ಸಿರೋದು ಪೂನಂ ಅವರು. ಪೂನಂ ಅವರು ಲಕ್ನೋವಿಂದ ಪ್ರಶ್ನೆನ ಕಳ್ಸಿದ್ದಾರೆ. ಮತ್ತೆ ಇವರ ಪ್ರಶ್ನೆ ಏನಂದ್ರೆ, ಇವ್ರಿಗೆ ಮದ್ವೆ ಆಗಿ 5 ವರ್ಷ ಆಗಿದೆಯಂತೆ, ಆದ್ರೂ ನಾನಿನ್ನೂ ಕನ್ಸೀವ್ ಆಗಕ್ಕಾಗಿಲ್ಲ ಅಂತ. ನಾವು ತುಂಬಾ ಜನ ಡಾಕ್ಟರ್ಸ್ ಹತ್ರ ಟ್ರೀಟ್ಮೆಂಟ್ ತಗೊಂಡಿದೀವಿ, ಆದ್ರೂ ನಮಗೇನು ರಿಸಲ್ಟ್ ಸಿಗ್ತಾ ಇಲ್ಲ. ನನ್ನ ಮತ್ತು ನನ್ನ ಹಸ್ಬೆಂಡ್ ನ ಟೆಸ್ಟ್ ರಿಪೋರ್ಟ್ಸ್ ಕೂಡ ನಾರ್ಮಲ್ ಆಗೇ ಇದೆ ಅಂತ ಬರುತ್ತೆ, ಆದ್ರೂ ನನಗ್ ಕನ್ಸೀವ್ ಮಾಡಕ್ ಆಗ್ತಿಲ್ಲ. ನಾವ್ ಒಂದ್ಸಲ IVF ಕೂಡ ಮಾಡ್ಸಿದೀವಿ, ಆದ್ರೂ ಅದ್ರಲ್ಲೇನೂ ಸಕ್ಸಸ್ ಕಾಣಿಸ್ಲಿಲ್ಲ. ಮತ್ತೆ ನಮ್ಮ ಡಾಕ್ಟರ್ ಮತ್ತೆ IVF ಮಾಡ್ಸಿ ಅಂತ ಸಲಹೆ ಕೊಡ್ತಾ ಇದ್ದಾರೆ. ಆದ್ರೆ ನಾವು ಫೈನಾನ್ಷಿಯಲಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಪದೇ ಪದೇ IVFಗೆ ಖರ್ಚು ಮಾಡೋದಕ್ಕೆ. ಪ್ಲೀಸ್ ನಮ್ಗೆ ಸರಿಯಾದ ದಾರಿನ ತೋರಿಸಿ. ಹಾ ಖಂಡಿತ. ಪೂನಂ, ಮೊಟ್ಟ ಮೊದಲನೇದಾಗಿ ನೀವು ಈ ತರ ಯಾಕೆ ಆಗ್ತಿದೆ ಅನ್ನೋ ವಿಷಯ ತಿಳ್ಕೋಬೇಕಾಗಿದೆ. ನಿಮ್ಮ ಹಾಗೂ ನಿಮ್ಮ ಹಸ್ಬೆಂಡ್ ನ ಎಲ್ಲಾ ಟೆಸ್ಟ್ ರಿಪೋರ್ಟ್ಗಳು ನಾರ್ಮಲ್ ಬಂದ ನಂತರನೂ ನೀವು ಯಾಕೆ ಕನ್ಸೀವ್ ಆಗಕ್ ಸಾಧ್ಯ ಆಗ್ತಿಲ್ಲ? ಪೂನಂ, ಈ ಸಮಸ್ಯೆಯನ್ನ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಕರೀತಾರೆ. ಮತ್ತು ಇನ್ಫರ್ಟಿಲಿಟಿಯ ಟೋಟಲ್ ಕೇಸಸ್ ಅಲ್ಲಿ 25% ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಕೇಸಸ್ಸೇ ಇರುತ್ತೆ. ಇದಕ್ಕೆ ಅಲೋಪತಿಯಲ್ಲಿ ಯಾವುದೇ ಚಿಕಿತ್ಸೆ ಇಲ್ಲ. ಡಾಕ್ಟರ್ ದಿವ್ಯಾ, ಈ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂದ್ರೆ ಏನು? ಅಕಸ್ಮಾತ್ ಆಗಿ ಇನ್ಫರ್ಟಿಲಿಟಿ ಕೇಸಸ್ ಅಲ್ಲಿ 25% ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿನೇ ಆಗಿದ್ರೆ ಇದೊಂದು ದೊಡ್ಡ ರೇಷಿಯೋ ಅಂತಾನೆ ಹೇಳ್ಬೋದು. ಮತ್ ನೀವಿದನ್ನ ನಮ್ ಪ್ರೇಕ್ಷಕರಿಗೆ ವಿಸ್ತರಿಸಿ ಹೇಳ್ಬೇಕು ಅಂತ ನಾನು ಕೇಳ್ಕೊತಾ ಇದೀನಿ. ಹಾ ಖಂಡಿತ. ನೋಡಿ, ನಮ್ಮ ದೇಹದಲ್ಲಿ 3 ರೀತಿಯ ದೋಷ ಇರುತ್ತೆ: ಕಫ, ಪಿತ್ತ ಮತ್ತು ವಾಯು. ಒಂದ್ ವೇಳೆ ಈ ದೋಷದಲ್ಲಿ ಯಾವ್ದಾದ್ರೂ ಒಂದು ಇಂಬ್ಯಾಲೆನ್ಸ್ ಆದ್ರೂ ಆಗ ಬಹಳಷ್ಟು ರೀತಿಯ ಸಮಸ್ಯೆಗಳು ಉತ್ಪತ್ತಿಯಾಗತ್ತೆ. ಹಾಗಾಗಿ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಕೂಡ ಇದರಲ್ಲಿ ಒಂದಾಗಿದೆ. ಮತ್ತು ಈ ವಿಷಯ ಗೊತ್ತಾಗ್ಬೇಕು ಅಂದ್ರೆ ಹಸ್ಬೆಂಡ್ ಇಲ್ಲ ವೈಫ್ ಇಬ್ರಲ್ಲಿ ಯಾರ ದೇಹದಲ್ಲಿ ಈ ದೋಷದ ಇಂಬ್ಯಾಲೆನ್ಸ್ ಇದೆ ಅಂತ ಇದು ಈ ಆಧುನಿಕ ಯುಗದಲ್ಲಿ ಸಾಧ್ಯ ಇಲ್ಲ. ನಮ್ಮ ಈ ಆಧುನಿಕ ಯುಗದಲ್ಲಿ ಯಾವುದೇ ರೀತಿಯ ಟೆಸ್ಟ್ ಮಿಷನ್ ಇಲ್ಲ ನಾವು ಕಂಡುಹಿಡಿಯೋದಿಕ್ಕೆ ನಮ್ಮ ದೇಹದಲ್ಲಿ ಯಾವ ದೋಷ ಅಸಂತುಲಿತ ಮತ್ತು ಇಂಬ್ಯಾಲೆನ್ಸ್ ಆಗಿದೆ ಅಂತ. ಇದೇ ಮುಖ್ಯವಾದ ಕಾರಣ ಆಗಿದೆ. ಯಾವ ಕಪಲ್ಸ್ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದಾರೋ ಅವ್ರಿಗೆ ಅಲೋಪತಿನಲ್ಲಿ ಯಾವುದೇ ಚಿಕಿತ್ಸೆ ಸಿಗೋದಿಲ್ಲ. ಆದ್ರೆ ಪೂನಂ ಅವರೇ, ನೀವು ಹೆದರುವಂತ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಆಯುರ್ವೇದದಲ್ಲಿ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿಗೆ ಟ್ರೀಟ್ಮೆಂಟ್ ಸಿಗತ್ತೆ. ಹಾಗಾಗಿ ನೀವು ಆದಷ್ಟು ಬೇಗ ಕುಲ್ವರ್ಧಕ್ ಮೆಡಿಸಿನ್ ತರಿಸ್ಕೊಳ್ಳಿ ಮತ್ತದನ್ನ ಸೇವನೆ ಮಾಡಿ. ಯಾಕಂದ್ರೆ ಕುಲ್ವರ್ಧಕ್ ಮೆಡಿಸಿನ್ಸ್ ಅಲ್ಲಿ ಎಂತೆಂತ ಗಿಡಮೂಲಿಕೆಗಳನ್ನ ಬಳಸಿದ್ದಾರೆ ಅಂದ್ರೆ ಇದರಲ್ಲಿ ಆಯುರ್ವೇದದ ಪ್ರಕಾರ ಇಂಬ್ಯಾಲೆನ್ಸ್ಡ್ ದೋಷಗಳನ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ತುಂಬಾ ಸಹಾಯಕವಾಗಿದೆ. ಇದೇ ಕಾರಣಕ್ಕೆ ನೀವಾಗ್ಲಿ ನಿಮ್ಮ ಹಸ್ಬೆಂಡ್ ಆಗ್ಲಿ ಎಷ್ಟು ಬೇಗ ಈ ಮೆಡಿಸಿನ್ ನ ಸೇವನೆ ಮಾಡ್ತಿರೋ ನಿಮ್ಮ ದೇಹದ ಇಂಬ್ಯಾಲೆನ್ಸ್ಡ್ ದೋಷಗಳು ಬ್ಯಾಲೆನ್ಸ್ ಆಗತ್ತೆ ಮತ್ತು ಆದಷ್ಟು ಬೇಗ ನೀವು ಕನ್ಸೀವ್ ಕೂಡ ಆಗ್ತೀರಾ. ಆದ್ರೆ ಒಂದು ವಿಷಯವನ್ನ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ. ಏನಂದ್ರೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಲ್ಲಿ ನೀವು ಮತ್ತು ನಿಮ್ಮ ಹಸ್ಬೆಂಡ್ ಒಟ್ಟಿಗೆ ಮೆಡಿಸಿನ್ ತಗೋಬೇಕಾಗತ್ತೆ. ಯಾಕಂದ್ರೆ ನಮಗ್ ಗೊತ್ತಿಲ್ಲ ನಿಮ್ಮಿಬ್ರಲ್ಲಿ ಯಾರ ದೇಹದಲ್ಲಿ ದೋಷ ಇಂಬ್ಯಾಲೆನ್ಸ್ ಆಗಿದೆ ಅಂತ. ಹಾಗಾಗಿ ನೀವು ಕುಲ್ವರ್ಧಕ್ ಮೇಲ್ ಮತ್ತು ಕುಲ್ವರ್ಧಕ್ ಫಿಮೇಲ್ ಮೆಡಿಸಿನ್ ನ ತರಿಸ್ಕೊಂಡು ನೀವು ಮತ್ತು ನಿಮ್ಮ ಹಸ್ಬೆಂಡ್ ಈ ಮೆಡಿಸಿನ್ ನ ಬಳಸೋದಕ್ ಶುರು ಮಾಡಿ. ನಾನ್ ನಿಮಗ್ ಗ್ಯಾರಂಟಿ ಕೊಡ್ತೀನಿ, ಆದಷ್ಟು ಬೇಗ ನೀವು ತಂದೆ ತಾಯಿ ಆಗೋಂತ ಕನ್ಸು ನನ್ಸಾಗತ್ತೆ. ಡಾಕ್ಟರ್ ದಿವ್ಯಾ, ತುಂಬಾ ಕಷ್ಟಕರವಾದ ಒಂದು ಪ್ರಶ್ನೆ ಇದೆ. ಯಾವುದೇ ಮನುಷ್ಯನಿಗಾಗ್ಲಿ ಒಂದ್ ಮೆಡಿಸಿನ್ ನ ಯೂಸ್ ಮಾಡ್ಬೇಕು ಅಂದ್ರೆ ಅದ್ರ ಬಗ್ಗೆ ಡೌಟ್ಸ್ ತುಂಬಾನೇ ಇರತ್ತೆ. ಈ ಕುಲ್ವರ್ಧಕ್ ಮೆಡಿಸಿನ್ ಇಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇರೋದಿಲ್ವಾ? ಖಂಡಿತ ಇಲ್ಲ. ಕುಲ್ವರ್ಧಕ್ ಮೇಲ್ ಹಾಗೂ ಕುಲ್ವರ್ಧಕ್ ಫಿಮೇಲ್ ಮೆಡಿಸಿನ್ ತಗೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ಇದಕ್ಕೆ 2 ಕಾರಣಗಳಿವೆ. ಒಂದು, ಈ 2 ಮೆಡಿಸಿನ್ 100% ಹರ್ಬಲ್ ಆಗಿದೆ ಮತ್ತು ಈಗ ಎಲ್ರಿಗೂ ಗೊತ್ತಿದೆ ಹರ್ಬಲ್ ಮೆಡಿಸಿನ್ಸ್ ಇಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅಂತ. ಮತ್ತು 2ನೇ ವಿಷಯ ಅಂದ್ರೆ ಕುಲ್ವರ್ಧಕ್ ಮೆಡಿಸಿನ್ ನ ಪ್ರತಿ ಲಾಟ್ ನಲ್ಲೂ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಒಂದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಲ್ಯಾಬ್ಗೆ ಟೆಸ್ಟಿಂಗ್ ಗೋಸ್ಕರ ಕಳಿಸಲಾಗತ್ತೆ. ಟೆಸ್ಟಿಂಗ್ ಮಾಡುವಾಗ ಒಂದು ವಿಷಯದ ಬಗ್ಗೆ ಪೂರ್ತಿ ಗಮನ ಹರಿಸ್ತಾರೆ. ಈ ಮೆಡಿಸಿನ್ ನಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗುವಂತ ಮೆಡಿಸಿನ್ ಇಲ್ಲ ಅಲ್ವಾ ಅಂತ ಚೆಕ್ ಮಾಡ್ತಾರೆ. ಕ್ವಾಲಿಟಿ ಚೆಕ್ ನ ಬಹಳಷ್ಟು ಪ್ಯಾರಾಮೀಟರ್ಸ್ ದಾಟದ್ಮೇಲೆ ಈ ಮೆಡಿಸಿನ್ ನ ಕಸ್ಟಮರ್ಗೆ ತಲುಪಿಸಲಾಗತ್ತೆ. ಹಾಗಿದ್ರೆ ಡಾಕ್ಟರ್ ದಿವ್ಯಾ, ಯಾವುದೇ ಭಯ ಇಲ್ಲದೆ ಇನ್ಫರ್ಟಿಲಿಟಿಯಿಂದ ಬಳಲ್ತಾ ಇರುವಂತ ಕಪಲ್ಸ್ ಅವರು ಈ ಮೆಡಿಸಿನ್ ಅನ್ನ ಆರಾಮಾಗಿ ಬಳಸಬಹುದು ಅಂತ ಹೇಳ್ತಾ ಇದ್ದೀರಾ? ಹಾ ಖಂಡಿತ. ಕುಲ್ವರ್ಧಕ್ ಮೆಡಿಸಿನ್ಸ್ ಇನ್ಫರ್ಟೈಲ್ ಕಪಲ್ಸ್ಗೆ ತುಂಬಾ ಸೇಫ್ ಮತ್ತೆ ಎಫೆಕ್ಟಿವ್ ಮೆಡಿಸಿನ್ ಆಗಿದೆ.
ನಾನ್ ಪ್ರಾಮಿಸ್ ಮಾಡ್ತೀನಿ, ನೀವ್ ಈ ಪ್ರೋಗ್ರಾಮ್ನ ನೋಡಿದ್ಮೇಲೆ ಎಷ್ಟೋ ನಿರಾಸೆಗೊಳಗಾಗಿರುವಂತಹ ದಂಪತಿಗಳ ಮನಸ್ಸಿನಲ್ಲಿ ಮತ್ತೊಮ್ಮೆ ಒಂದು ನಂಬಿಕೆಯ ಕಿರಣ ಹುಟ್ಟುತ್ತೆ. ನೀವು ಬಂಜೆತನದ ಸಮಸ್ಯೆಗೆ ಪರಿಹಾರ ಹುಡುಕಿ ಸಾಕಾಗಿದ್ದೀರಾ? ಅಥವಾ ಡಾಕ್ಟರ್ಸ್ ನಿಮ್ಗೆ ಪದೇ ಪದೇ IVF ಮಾಡಿಸೋದಕ್ಕೆ ಹೇಳ್ತಾ ಇದ್ದಾರಾ? ಹಾಗಿದ್ರೆ ಒಂದ್ಸಲ ಆಯುರ್ವೇದನ ಬಳಸಿ, ಮತ್ತೆ ಒಂದ್ಸಲ ಕುಲ್ವರ್ಧಕನ ಬಳಸಿ. ನಾನು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ, ಕುಲ್ವರ್ಧಕಿಂದನೇ ನಿಮ್ಮ ಮನೇಲಿ ಮಗುವಿನ ಅಳುವಿನ ಸದ್ದು ಕೇಳಿಸುತ್ತೆ. ಡಾಕ್ಟರ್ ದಿವ್ಯಾ, ನೀವಿವತ್ತು ನಮ್ ಶೋಗ್ ಬಂದು ನಮ್ಮ ಪ್ರೇಕ್ಷಕರಿಗೆ ಅಮೂಲ್ಯವಾದ ಸಲಹೆಯನ್ನ ಕೊಟ್ಟಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು.